ನಮಸ್ಕಾರ ಕರ್ನಾಟಕ ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಈಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ನಿಮಗೆ ಅನ್ನಿಸುತ್ತಿದೆಯೇ? ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿ ಗಟ್ಟಿಯಾಗಿ ಕಂಡರೂ ತೆರೆಯ ಮರೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಬೇರೆಯದ್ದೇ ಕತೆ ಹೇಳುತ್ತಿವೆ. ದೆಹಲಿಯ ಹೈಕಮಾಂಡ್ ಮೌನಕ್ಕೆ ಶರಣಾಗಿದೆ. ಕೇರಳದ ರಾಜಕೀಯ ಸಂಕಷ್ಟ ಬೆಂಗಳೂರಿನ ನಾಯಕತ್ವ ಬದಲಾವಣೆಯ ಮೇಲೆ ಕರಿ ನೆರಳು ಚಾಚಿದೆ. ಅತ್ತ ಮಹಾನಗರ ಪಾಲಿಕೆ ಚುನಾವಣೆಗಳು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಹೊಸ ಸಮರಕ್ಕೆ ನಾಂದಿ ಹಾಡಿವೆ. ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಕಾಂಗ್ರೆಸ್ ಪಾಳೆಯದ ಒಳಗಿನ ಆ ಶೀತಲ ಸಮರದ ಪೂರ್ಣ ಚಿತ್ರಣವನ್ನು ಬಿಚ್ಚಿಡಲಿದ್ದೇವೆ. ನಾಯಕತ್ವ ಬದಲಾವಣೆ ಯಾಕೆ ವಿಳಂಬವಾಗುತ್ತಿದೆ? ಹೈಕಮಾಂಡ್ ಯಾರ ಪರವಾಗಿದೆ? ಅಸಲಿಗೆ ಜೂನ್ ತಿಂಗಳಲ್ಲಿ ನಡೆಯಬೇಕಿರುವ ಆ ಚುನಾವಣೆಯ ಹಿಂದಿನ ರಹಸ್ಯವೇನು? ಇದೆಲ್ಲವನ್ನು ಆಧಾರ ಸಹಿತವಾಗಿ ತಿಳಿಯೋಣ. ಕೇರಳದ ಕಗ್ಗಂಟು ಮತ್ತು ಕರ್ನಾಟಕದ ಭವಿಷ್ಯ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಶುರುವಾದಾಗಲೆಲ್ಲ ಒಂದು ಮುಹೂರ್ತ ಫಿಕ್ಸ್ ಮಾಡಲಾಗುತ್ತಿತ್ತು. ಆದರೆ ಈಗ ಹೈಕಮಾಂಡ್ನ ಗಮನವೆಲ್ಲ ಕೇರಳದ ಮೇಲೆ ನೆಟ್ಟಿದೆ. ಕೇರಳದ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಕಾಂಗ್ರೆಸ್ ನಾಯಕತ್ವ ಹರಸಾಹಸ ಪಡುತ್ತಿದೆ. ಕೆ.ಸಿ. ವೇಣುಗೋಪಾಲ್ ಅವರ ಪಾತ್ರ ಇಲ್ಲಿ ಬಹಳ ಮುಖ್ಯವಾಗಿದೆ. ಕೇರಳದಲ್ಲಿ ಒಂದು ತೀರ್ಮಾನಕ್ಕೆ ಬರದ ಹೊರತು ಕರ್ನಾಟಕದ ಬಗ್ಗೆ ಗಮನ ಹರಿಸಲು ದೆಹಲಿ ನಾಯಕರಿಗೆ ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಕೇರಳದಲ್ಲಿ ಅಧಿಕಾರ ಹಂಚಿಕೆ ಸುಸೂತ್ರವಾಗಿ ನಡೆದರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಒತ್ತಡ ಮತ್ತಷ್ಟು ಹೆಚ್ಚಾಗಬಹುದು. ಆದರೆ ಕೇರಳದ ಸಮಸ್ಯೆ ಕಗ್ಗಂಟಾದರೆ ಕರ್ನಾಟಕದ ಪರಿಸ್ಥಿತಿಯನ್ನು ಹಾಗೆಯೇ ಉಳಿಸಿಕೊಂಡು ಹೋಗುವುದು ಹೈಕಮಾಂಡ್ಗೆ ಅನಿವಾರ್ಯವಾಗಬಹುದು. ಅಂದರೆ ನಮ್ಮ ರಾಜ್ಯದ ನಾಯಕತ್ವದ ಭವಿಷ್ಯ ಈಗ ಪಕ್ಕದ ಕೇರಳದ ರಾಜಕೀಯ ಬೆಳವಣಿಗೆಗಳ ಮೇಲೆ ಅವಲಂಬಿತವಾಗಿದೆ ಎಂಬುದು ವಿಪರ್ಯಾಸ. ಜಿಬಿಎ ಚುನಾವಣೆ ಕುರ್ಚಿ ಉಳಿಸಿಕೊಳ್ಳಲು ರಣತಂತ್ರ. ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವುದು ಜಿಬಿಎ ಅಥವಾ ಬಿಬಿಎಂಪಿ ಚುನಾವಣೆಗಳು. ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ ಅಂತ್ಯದೊಳಗೆ ಚುನಾವಣೆ ನಡೆಯಬೇಕಾದ ಅನಿವಾರ್ಯತೆ ಇದೆ. ಆದರೆ ಈ ಚುನಾವಣೆಯ ಸುತ್ತ ಇಬ್ಬರು ಪ್ರಭಾವಿ ನಾಯಕರ ಹಿತಾಸಕ್ತಿಗಳು ಹೇಗೆ ಸಂಘರ್ಷಕ್ಕಿಳಿದಿವೆ ನೋಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪ ಇಲ್ಲಿ ಬಹಳ ಗಂಭೀರವಾಗಿದೆ. ಕುಮಾರಸ್ವಾಮಿ ಅವರ ಪ್ರಕಾರ ಮುಖ್ಯಮಂತ್ರಿಗಳು ಈ ಚುನಾವಣೆಯನ್ನು ಈಗಲೇ ನಡೆಸಲು ಉತ್ಸುಕರಾಗಿದ್ದಾರೆ. ಏಕೆಂದರೆ ಚುನಾವಣೆ ಘೋಷಣೆಯಾದರೆ ಮುಂದಿನ 6 ತಿಂಗಳ ಕಾಲ ನಾಯಕತ್ವ ಬದಲಾವಣೆಯ ಮಾತೆ ಏಳುವುದಿಲ್ಲ. ಹೀಗಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಿಎಂ ಈ ರಣತಂತ್ರ ಹೂಡಿದ್ದಾರೆ ಎಂಬುದು ಅವರ ವಾದ. ಇದಕ್ಕೆ ವ್ಯತಿರಿಕ್ತವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚುನಾವಣೆ ಮುಂದೂಡಲು ಒಲವು ತೋರುತ್ತಿದ್ದಾರೆ ಎನ್ನಲಾಗುತ್ತಿದೆ. ಅವರಿಗೆ ಚುನಾವಣೆಗಿಂತಲೂ ಕುರ್ಚಿ ಬದಲಾವಣೆಯ ಚರ್ಚೆಯೇ ಪ್ರಮುಖವಾಗಿದೆ. ಚುನಾವಣೆ ಎದುರಾದರೆ ತಮ್ಮ ಸಿಎಂ ಆಗುವ ಕನಸು ಮತ್ತಷ್ಟು ವಿಳಂಬವಾಗಬಹುದು ಎಂಬ ಆತಂಕ ಅವರದ್ದಿರಬಹುದು. ಸರ್ಕಾರದ ಮಟ್ಟದಲ್ಲಿ ಸಿಬ್ಬಂದಿ ಕೊರತೆಯ ಕಾರಣ ನೀಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದು ಈ ಕಾಲಹರಣ ತಂತ್ರದ ಭಾಗವೇ ಎಂಬ ಸಂಶಯ ಕೂಡ ಮೂಡುತ್ತಿದೆ. ಹೈಕಮಾಂಡ್ ಮೌನದ ಹಿಂದಿರುವ ರಹಸ್ಯ. ನವೆಂಬರ್ 21ರಿಂದಲೇ ಈ ನಾಯಕತ್ವ ಬದಲಾವಣೆಯ ಚರ್ಚೆ ಅಧಿಕೃತವಾಗಿ ಆರಂಭವಾಗಿತ್ತು. ಅಸೆಂಬ್ಲಿ ಮುಗಿಯಲಿ, ಬಜೆಟ್ ಮುಗಿಯಲಿ, ಪಂಚರಾಜ್ಯ ಚುನಾವಣೆ ಮುಗಿಯಲಿ ಎಂದು ಹೈಕಮಾಂಡ್ ಒಂದೊಂದೇ ನೆಪಗಳನ್ನು ನೀಡುತ್ತಾ ಬಂದಿದೆ. ಈಗ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಮುನ್ನೆಲೆಗೆ ಬಂದಿವೆ. ಕಾಂಗ್ರೆಸ್ ಪಾಲಿಗೆ ಸಂಖ್ಯಾಬಲದ ಆಧಾರದಲ್ಲಿ ಸ್ಥಾನಗಳನ್ನು ಗೆಲ್ಲುವುದು ಕಷ್ಟವೇನಲ್ಲ. ಆದರೆ ಈ ಹಂತದಲ್ಲಿ ಶಾಸಕರನ್ನು ಎದುರು ಹಾಕಿಕೊಳ್ಳಲು ದೆಹಲಿ ನಾಯಕರು ಸಿದ್ಧರಿಲ್ಲ. ನಾಯಕತ್ವ ಬದಲಾವಣೆಯ ಮಾತು ಎತ್ತಿದರೆ ಯಾವುದಾದರೂ ಬಣದ ಶಾಸಕರು ಮುನಿಸಿಕೊಳ್ಳಬಹುದು. ಅದು ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನಕ್ಕೆ ದಾರಿಯಾಗಬಹುದು ಎಂಬ ಭೀತಿ ಹೈಕಮಾಂಡ್ಗೆ ಇದೆ. ಇದರ ಜೊತೆಗೆ ಜುಲೈನಲ್ಲಿ ರಾಜ್ಯಪಾಲರಿಂದ ನಾಮಕರಣಗೊಳ್ಳುವ ವಿಧಾನ ಪರಿಷತ್ ಸದಸ್ಯರ ಪಟ್ಟಿ ಇದೆ. ಅಲ್ಲಿ ತಮ್ಮ ಬಣದ ನಾಯಕರಿಗೆ ಸ್ಥಾನ ಸಿಗಬೇಕು ಎಂಬ ಹೋರಾಟ ಸಿಎಂ ಮತ್ತು ಡಿಸಿಎಂ ನಡುವೆ ನಡೆಯುತ್ತಿದೆ. ಈ ಎಲ್ಲದರ ನಡುವೆ ಕರ್ನಾಟಕಕ್ಕೆ ಭೇಟಿ ನೀಡಿದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೌನಕ್ಕೆ ಶರಣಾಗಿರುವುದು ಹತ್ತಾರು ಅನುಮಾನಗಳಿಗೆ ಕಾರಣವಾಗಿದೆ. ಅವರು ಯಾವುದೇ ಪ್ರಮುಖ ಶಾಸಕರಿಗೆ ಭೇಟಿಯ ಅವಕಾಶವನ್ನು ನೀಡಿಲ್ಲ. ನಾಯಕತ್ವದ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಕ್ಯಾಬಿನೆಟ್ ರೀಶಫಲ್ ಎಂಬ ಜೇನುಗೂಡು. ಕೇವಲ ಸಿಎಂ ಕುರ್ಚಿ ಮಾತ್ರವಲ್ಲ, ಸಚಿವ ಸಂಪುಟ ಪುನರ್ರಚನೆಯ ಒತ್ತಡವೂ ಹೆಚ್ಚಾಗಿದೆ. ಹೊಸ ಶಾಸಕರಿಗೆ ಸಚಿವ ಸ್ಥಾನ ಬೇಕು, ಕೆಲ ಸಚಿವರನ್ನ ಕೈ ಬಿಡಬೇಕು ಎಂಬ ಕೂಗು ಕೇಳಿ ಬರುತ್ತಿದೆ. ಆದರೆ ಹೈಕಮಾಂಡ್ಗೆ ಇರುವ ಅತಿದೊಡ್ಡ ಭಯವೆಂದರೆ ಸಂಪುಟ ಪುನರ್ರಚನೆ ಎಂಬುದು ಒಂದು ಜೇನುಗೂಡಿಗೆ ಕೈ ಹಾಕಿದಂತೆ. ಯಾರನ್ನು ತೆಗೆದರೂ ಯಾರನ್ನು ಸೇರಿಸಿದರೂ ಅದು ಅಸಮಾಧಾನದ ಸ್ಫೋಟಕ್ಕೆ ಕಾರಣವಾಗಬಹುದು. ನಾಯಕತ್ವ ಬದಲಾವಣೆ ಮಾಡದೆ ಸಂಪುಟ ಪುನರ್ರಚನೆ ಮಾಡುವುದು ಅಸಾಧ್ಯ ಎಂಬ ಅಭಿಪ್ರಾಯವೂ ಇದೆ. ಹೀಗಾಗಿ ಎಲ್ಲವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವುದೇ ಈಗಿನ ಹೈಕಮಾಂಡ್ನ ಸಾಮರ್ಥ್ಯವೇ ಅಥವಾ ಅಸಹಾಯಕತೆಯೇ ಎಂಬ ಪ್ರಶ್ನೆ ಮೂಡುತ್ತಿದೆ.
ಮಾಧ್ಯಮಗಳು ಈ ಚರ್ಚೆಯನ್ನು ಸೃಷ್ಟಿಸುತ್ತಿಲ್ಲ, ಬದಲಿಗೆ ಕಾಂಗ್ರೆಸ್ನ ಒಳಗಿನ ನಾಯಕರೇ ಪ್ರತಿದಿನ ಈ ಬಗ್ಗೆ ಮಾತನಾಡುತ್ತಿರುವುದು ಈ ಗೊಂದಲಕ್ಕೆ ತುಪ್ಪ ಸುರಿಯುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸಮಯ ಅಷ್ಟೇನೂ ಪೂರಕವಾಗಿಲ್ಲ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ವರೆಗೂ ಈ ಅನಿಶ್ಚಿತತೆ ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಒಂದೆಡೆ ಸುಪ್ರೀಂ ಕೋರ್ಟ್ ತೀರ್ಪು, ಮತ್ತೊಂದೆಡೆ ಹೈಕಮಾಂಡ್ನ ಕಾರ್ಯತಂತ್ರ. ಇವೆರಡರ ನಡುವೆ ಕರ್ನಾಟಕದ ರಾಜಕಾರಣದ ನವಿಲುಗರಿ ಯಾರ ಮುಡಿಗೆ ಸೇರಲಿದೆ ಎಂಬುದು ಕುತೂಹಲಕಾರಿಯಾಗಿದೆ. ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ನಡೆಸುತ್ತಿರುವ ತಂತ್ರಗಳು ಫಲ ನೀಡುತ್ತವೆಯೇ, ಅಥವಾ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಬದಲಾವಣೆ ತರುತ್ತಾರೆಯೇ? ಕರ್ನಾಟಕದ ಜನತೆ ಮಾತ್ರ ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ರಾಜಕೀಯ ಮೇಲಾಟಗಳು ಆಡಳಿತದ ಮೇಲೆ ಪರಿಣಾಮ ಬೀರದಿದ್ದರೆ ಸಾಕು. ವೀಕ್ಷಕರೇ, ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗಲೇಬೇಕೇ, ಅಥವಾ ಈಗಿನ ಸರ್ಕಾರವೇ ಮುಂದುವರಿಯುವುದು ಉತ್ತಮವೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.